ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪಾಜಿ ಆತ್ಮೀಯರೇ. KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದರ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ, ಇದರ ವ್ಯವಹಾರಗಳ ಬಗ್ಗೆ. ಅದರಲ್ಲೂ ನಿಮಗೆ ಗೊತ್ತದ ಶಿವಶಂಕರಪ್ಪ ಸಾವ್ಕಾರ್ ಇವ್ರನ್ನಂತೂ ಈಗಾಗಲೇ ED ದಾಳಿ ಮಾಡಲಿಕ್ಕತ್ತದ. ಅವರು ಎಲ್ಲೆಲ್ಲಿ ಆಸ್ತಿ ಅದ, ಎಲ್ಲೆಲ್ಲಿ ಮನೆಗಳದಾವ, 21 ಕಡೆ ದಾಳಿ ಮಾಡ್ಯದ, ಹಿಂದೆ ಸಂಗ್ರಹ ಮಾಡಿದ. ಅದು ಏನೇನು ನಡೆಸದ, ತನ್ನ ಎನ್ಕ್ವೈರಿಯನ್ನು, ತನ್ನ ತನಿಖೆಯನ್ನು ಮುಂದುವರೆಸದ ED. ಅಂಥದ್ದು ಇನ್ನೊಬ್ಬರು ಈ ಪರೀಕ್ಷೆಗಳು KPSC ಪರೀಕ್ಷೆಗಳ ನಿಯಂತ್ರಕರು, ಕಂಟ್ರೋಲರ್ ಹುದ್ದೆಯಲ್ಲಿದ್ದಂಥ ಮಾಜಿ ವ್ಯಕ್ತಿ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅವರ ಮನೆಗಳ ಮೇಲೂ ಅವರ ಆಸ್ತಿಗಳ ಮೇಲೂ ಸಹಿತ ಈಗ ED ದಾಳಿ ಮಾಡ್ತಾ ಇದೆ. ನಿಜವಾಗಿ ಒಳ್ಳೆ ಕೆಲಸ ಮಾಡ್ಲಿಕ್ಕಾಗ್ತದೆ. ED ಒಳ್ಳೇದನ್ನು ಮಾಡಿದ ಒಳ್ಳೇದು ಹೇಳಬೇಕಾಗ್ತದೆ. ಯಾಕಂದರೆ KPSC ಸ್ವಚ್ಛ ಆಗ್ಬೇಕಾಗಿದೆ. ಮೊದಲ ಅಧಿಕಾರಿಗಳನ್ನೆಲ್ಲ ಹಿಡಿದು ಯಾರು ತಪ್ಪಿಸಿದ್ರೆ ಅವ್ರು ಶಿಕ್ಷೆ ಆಗ್ಬೇಕಾಗಿದೆ. ಯಾಕಂದ್ರೆ ರಾಜಕಾರಣಿಗಳಂತೆ 3 ಬಿಟ್ಟಂಥವ್ರು ಭಾಳ ಇದ್ದಾರೆ ಅದರಲ್ಲಿ. ಎಲ್ಲೋ ಒಬ್ಬರು ಎಕ್ಸೆಪ್ಷನ್ಸ್ ಅನ್ನುವಂಗೆ ಕೆಲವೊಬ್ಬರು ಸಿಗ್ಬೋದೇನೋ, ಕೆಲವು ಜನ. ಉಳಿದವ್ರು ಎಲ್ಲರೂ ಶಾರ್ಪ ತಿಪ್ಪಿದ್ದಂಥ ಜನ. ಅವ್ರು ಯಾವುದಕ್ಕೂ ದಾದ್ ಮಾಡುವಂಥ ಸ್ಥಿತಿ ಇಲ್ಲ. ಇನ್ನು ಎಷ್ಟೋ ಮಾತಾಡ್ತೀವಿ, ಅದ್ರ ಬಗ್ಗೆ ದಾದಿಲ್ಲ ಅವ್ರಿಗೆ. ಹಂಗೆ ಮಾತಾಡ್ತಾ ಇರ್ತಾರೆ ರೀ. ಪೇಪರ್ದವ್ರಿಗೇನು ಸುದ್ದಿ, ಮಾಧ್ಯಮದವ್ರಿಗೇನು ಸುದ್ದಿ, ಬರೀ ಮಾತಾಡ್ತಾರೆ. ಉದ್ಯೋಗದ ಮಾತಾಡಲಿ ಅಂತ ಹೇಳ್ತಾರೆ. ಅಂದ್ರೆ ನಾಸಿಗೆ ಬಿಟ್ಟು ಅವ್ರು ಇಡೀ ನಾಡಿಗೆ ದೊಡ್ಡವ್ರು ಅಂಥ ಜನ ಭಾಳ ಇದ್ದಾರೆ ರಾಜಕೀಯದಲ್ಲೇ. ಎಲ್ಲರೂ ಅಂತ ಈ ಮಾತು ಸ್ಪಷ್ಟೀಕರಣ ಮಾಡ್ತಾ ಇದ್ದೀನಿ. ಎಲ್ಲೋ ಒಬ್ಬರು, ಇವತ್ತಂತೂ ಎಲ್ಲೋ ಒಬ್ಬರು. ಒಂದು ಕಾಲಕ್ಕೆ ಅಂತಿದ್ದೀವಿ ಎಲ್ಲ ಏನಾದಾರಪ್ಪ ಒಳ್ಳೆಯವ್ರು ಇದ್ದಾರೆ ಅಂತೇಳಿ. ಅದು ಈಗ ಹುಡುಕೋದು ಭಾಳ ಕಷ್ಟ. ಇಂಥ ಪ್ರಸಂಗದಲ್ಲಿ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅಂತ ಅಧಿಕಾರಿಗಳನ್ನು ಮೊನ್ನೆ ಇದರ ಅಧ್ಯಕ್ಷದಂತಹ ಮಾಜಿ ಅದ ನಂತರ ಮತ್ತೇನು ಹೋದರು ಏನೋ ಮಾಡ್ಕೊಂಬಂದಿದ್ದಾರೆ. ಅದು ಉಳಿಯುವ ಸಾಧ್ಯತೆ ಭಾಳ ಕಡಿಮೆ. ಇರಲಿ, ತಾತ್ಕಾಲಿಕವಾಗಿ ಅಧ್ಯಕ್ಷರಾಗಿ ಮುಂದುವರಿಯುವಂಥ ಪ್ರಯತ್ನ ಮಾಡ್ತಾ ಇರುವಂಥ ನಮ್ಮ ಶಿವಶಂಕರಪ್ಪನವರು ಸಾವ್ಕಾರ್ ತಮ್ಮ ಮಗಳಿಗೆ, ತಮ್ಮ ಹೆಣ್ಣು ಮಕ್ಕಳನ್ನ ಒಂದು ಉನ್ನತ ಹುದ್ದೆಗೆ ಸೇರಿಸೋದ್ರಾಗ ಏನು ಮಾಡಿದರು, ತಪ್ಪು ಮಾಹಿತಿ ಕೊಟ್ಟ, ಅದು ನೀವು ನೋಡಿದಿರಿ. ದುಡ್ಡು ಗಳಿಸೋದಂತ ಸಾಕಷ್ಟು ಗಳಿಸಿ ಹೋದಾರೆ. ಹಂಗೆ ಇವರು ಗಂಗ್ವಾರ್, ಜ್ಞಾನೇಂದ್ರ ಗಂಗ್ವಾರ್ ಅವರು ತಿಳಿದ ತಕ್ಷಣ ಇನ್ನು ನಮ್ಮಲ್ಲಿ ದಾಳಿ ಆಗ್ತದೆ, ಪೊಲೀಸರಿಂದ ಮತ್ತೇನೂ ಆಗ್ತದೆ. ಇವತ್ತವರು ಏನಪ್ಪ ಅಂತಂದ್ರೆ ಮೊದಲು ಅಲ್ಲಿದ್ದರು, ಮಾರ್ಚ್ವರೆಗೆ ಅಲ್ಲಿ ನಿಯಂತ್ರಕರಾಗಿದ್ದರು. ಅಲ್ಲಿವರೆಗೆ ಸಾಕಷ್ಟು ಗಳಿಸಿದಾರಪ್ಪ ಇವರು ಅನ್ನುವಂಥದ್ದು. ಇದು ನನ್ನ ಮೇಲೂ ಬರ್ತದಪ್ಪ ರೇಡ್ ಅನ್ನೋದು ಗೊತ್ತಾದ ತಕ್ಷಣ ಊರು ಬಿಟ್ಟು ಮನೆ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಜ್ಞಾನೇಂದ್ರ ಕುಮಾರ್ ಅಥವಾ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅವರು. ಇದು KPSCಯ ಒಳಗೆ ನಡೀತಿರುವಂಥ ಅವ್ಯವಹಾರಗಳ ಬಯಲಾಗ್ತಾ ಇದೆ ಅಂತ ಒಂದರಿಂದ ಇನ್ನೂ ಸಾಕಷ್ಟು ಜನ ಇದ್ದಾರಲ್ಲ, ಅವ್ರನ್ನೆಲ್ಲರೂ ಹಿಡಿಯುವಂಥದ್ದು, ಅವರೆಲ್ಲರನ್ನೂ ಬಲಿ ಹಾಕುವಂಥದ್ದು ಕೆಲಸ ಸರ್ಕಾರದಿಂದ ಅಥವಾ ನಮ್ಮ ED ಮತ್ತು ಅಥವಾ ಇನ್ನೊಂದು ಲೋಕಾಯುಕ್ತ ಅಂತ ಯಾವ ತನಿಖೆಯಿಂದ ಆಗಬೇಕಾಗಿಲ್ಲ. ಅದು ಆದಾಗ ಮಾತ್ರ ಏನಾದರೂ ಪರಿಹಾರಗಳಾಗಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಇಲ್ಲ ಅನ್ನುವಂಥ ಮಾತು. ಈ ಎಲ್ಲ ನೆಲೆಗಟ್ಟಲ್ಲೇ ಈ ED ಇದ್ದಿದ್ದು ಶೋಧ ನಡೆಸೋದ. ಅದೇ ಕಾಲಕ್ಕೆ ಅವರ ಆಸ್ತಿಗಳು ಎಲ್ಲಿದ್ದಾವ, ಏನಿದ್ದಾವ. ಅವರು ಗಂಗ್ವಾರ್ ಅವರು ಏನಪ್ಪ ಅಂತಂದ್ರೆ ಈ ಹಿಂದೆ ಇಲ್ಲೇ ಅದರಲ್ಲೂ ಮುಖ್ಯವಾಗಿ ಗೆಸ್ಟೆಡ್ ಪ್ರೊಫೆಷನರಿ ಅಧಿಕಾರಿಗಳನ್ನು 2016 ಬ್ಯಾಚನ್ನು ಸೆಲೆಕ್ಷನ್ ಮಾಡೋ ಮುಂದೆ ಅವ್ಯವಹಾರ ಮಾಡಿದಾರು ಅಂತ ಅವ್ರ ಮೇಲೆ ಆರೋಪಗಳಿದ್ದಾವೆ. 384 ಹುದ್ದೆಗಳಲ್ಲಿ ಏನು ಗದ್ದಲಾಗಿದೆ, ಅದ್ರಾಗ ಇವರು ಅದಾರ ಅನ್ನುವಂಥ ಒಂದು ಆರೋಪದ. ಆ ಆರೋಪಕ್ಕೆ ನೆಲೆಗಟ್ಟಿನಲ್ಲೇ ಅವ್ರಿಗೆ ಆಸ್ತಿ ನೆಲೆಗಟ್ಟಿನಲ್ಲೇ ಮೂಲೆಷ್ಟು ದೀಗೆಷ್ಟು ಹುಡುಗಿಸುವಾಗ ತನಿಖೆ ನಡೆದ. ಈ ತನಿಖೆ ರಿಸಲ್ಟ್ ನಿಶ್ಚಿತವಾಗಿಯೂ ಇವ್ರು ಏನು ಗಳಿಸಿದಾರ ಮಾಡಿದ್ರೆ ರಿಪೋರ್ಟ್ ಸಿಗ್ತದೆ, ಏನು ದೊಡ್ಡ ವಿಷಯ ಏನಲ್ಲ. ED ಮತ್ತು CBI ಮನಸ್ಸು ಮಾಡಿದರೆ ಮಾಡ್ತಾ ಇದ್ದಾರೆ. ಮತ್ತು ಸರ್ಕಾರಕ್ಕೆ ಒಂದಿಷ್ಟು ಹಿಂದಿನ ಸರ್ಕಾರಕ್ಕಿಂತಲೂ ಒಂದಿಷ್ಟು ಹೆಚ್ಚು ಏನಪ್ಪ ಅಂದರೆ ಇದನ್ನು ತಿದ್ದಬೇಕು, KPSCಯನ್ನು ಸ್ವಚ್ಛ ಮಾಡಬೇಕು ಅನ್ನೋಂಥ ವಿಚಾರ ಇರ್ಬೋದೇನೋ ಯಾವುದೋ ಮೂಲೆಯಲ್ಲಿ ಅಂತೇಳಿ. ಆದರೆ ಇದು ರಿಸಲ್ಟ್ ಬರೋವರೆಗೆ ಗ್ಯಾರಂಟಿ ಇಲ್ಲ. ಆದರೆ KPSC ಬದಲಾಗಿ ಮಾತ್ರ ಎಲ್ಲರಲ್ಲೂ ಅಸಮಾಧಾನದ, ಅತೃಪ್ತಿ ಅದ. ಹೌದಪ್ಪ, ಇದು ನಮ್ಮ ಮಕ್ಕಳ ಭವಿಷ್ಯ ಆಗಬೇಕಾಗಿತ್ತು, ಭವಿಷ್ಯ ಆಗಿಲ್ಲ. ನಮ್ಮ ಮಕ್ಕಳ ಭವಿಷ್ಯ ನಾಶ ಮಾಡುವಂಥ ಕೇಂದ್ರ ಇದಾಗ್ಯದಪ್ಪ ಅಂತೇಳಿ. ದುಡ್ಡು ಕೊಟ್ಟವ್ರಿಗೆ ಅನುಕೂಲ, ದುಡ್ಡು ಕೊಡದಿದ್ದವ್ರಿಗೆ ಅನಾನುಕೂಲ ಅನ್ನುವಂಥದ್ದು. ಬಡವ್ರ ಮಕ್ಕಳು ಪಾಸ್ ಆಗೋದಂತೆ KPSCಯಲ್ಲಿ ಇನ್ನೂ ಕಷ್ಟದ ಕೆಲಸ. ಮೊನ್ನೆ ನೋಡ್ರಿ ಪಶುಸಂಗೋಪನೆ ಇದರಲ್ಲೇ 89 ಲಕ್ಷ ತೊಗೊಂಡ್ರು ಮಾಡಿದರು ಅಂತೇಳಿ ಅನಿಮಲ್ ಹಸ್ಬೆಂಡ್ರಿ ಒಳಗೆ ಒಂದು ಪೋಸ್ಟಿಗೆ ಅಂತ. ಅದು ಇನ್ನೂ ನಡೆದ ತನಿಖೆಗಳು. ಹಿಂಗೆ ಒಂದರಿಂದ ಒಂದು ಮ್ಯಾನ್ಮೇಲೆ ಇದ್ದೇ ಇರ್ತಾವ್ರಿ ಇವು ಆರೋಪಗಳಿಗೆ ಲೋಕಾಯುಕ್ತನೋ EDನೋ CBIಯೋ ಒಂದಿಷ್ಟು ಹುಡುಕ್ತದ. ನಂತರದಲ್ಲಿ ಸಿಕ್ಕಂಥ ಆಧಾರಗಳ ಮೇಲೆ ಅವ್ರಿಗೆ ಶಿಕ್ಷೆ ಆಗುವಂಥ
ವ್ಯವಸ್ಥೆ ಇದು ಭಾಳ ಕಡಿಮೆ ಆಗ್ತಾಯಿದೆ. ನೋಡಿರಿ, ಕೋರ್ಟ್ಗೆ ಹೈಕೋರ್ಟ್ ಹೋದರು, ಏನೋ ಮಾಡಿದ್ರು, ನಮ್ಮಿವರು ಸಾಹುಕಾರ ಅವರು ತಾತ್ಕಾಲಿಕವಾಗಿ ಅಲ್ಲಿ ಮುಂದುವರಿಯುವಂಥದ್ದು ಮಾಡಿದರು. ಬಟ್ ಇದು ಎಷ್ಟರ ಮಟ್ಟಿಗೆ ಏನಪ್ಪ ಅಂತಂದರೆ ಈ ಒಂದು ಅವ್ಯವಹಾರ ತಡೀತದ ಅನ್ನುವಂಥದ್ದು ಭಾಳ ಮುಖ್ಯ ಅದ. ಆದರೆ ಮುಖ್ಯ ಮಾಡಬೇಕಾಗಿದೆ ಸರ್ಕಾರ ಕೆಲಸ ಮಾಡಬೇಕಾಗಿದೆ. ಸರ್ಕಾರ ಸ್ಪಷ್ಟ ಸಂದೇಶವನ್ನು ಅಧಿಕಾರಶಾಹಿಗಳಿಗೆ, ಆರಂಭದಲ್ಲಿ ಹೇಳಿದ್ದೆ ನಿಮಗೆ, ಅಧಿಕಾರಶಾಹಿಗಳನ್ನು ಅವರಿಗೆ ಬೆದರಿಕೆ ಹಾಕುವಂಥದ್ದು ಅನಿಸುವಂಥ ಕೆಲಸ ಆಗಬೇಕಾಗಿದೆ. ಯಾಕಂದ್ರೆ ಅವ್ರಿಗೆ ಇವತ್ತು ಗ್ಯಾರಂಟಿ ಅದ, ಏನಪ್ಪ ಸಿಕ್ಕರು ಏನು ಮಾಡೋರ, ಒಂದು ಸೇವೆ ಕೊಟ್ಟು ಬಂದ್ರೆ ಅದು ಹೊರಗೆ ಅನ್ನುವಂಥ ಮಾತು. ಹೀಗಾಗಿ ಸರ್ಕಾರದ ಬಗ್ಗೆ ಯಾರಿಗೂ ಗೌರವ ಇಲ್ಲ. ಅಧಿಕಾರಶಾಹಿಗಳೆಲ್ಲ ಮ್ಯಾಕ್ಸಿಮಮ್ ಯಾರು ಬೆಸ್ಟ್ ವ್ಯವಹಾರ ಮಾಡ್ತಾರೆ ಇವ್ರು ಯಾರಿಗೂ ಇಲ್ಲ. ಕೇಳಿದ್ಕೊಂಡು ಹೇಳ್ತಾರೆ ಅವ್ರು, ಇಲ್ಲರಿ ಮ್ಯಾಲಿನವ್ರು ಕೊಡ್ಬೇಕಾಗೈತಿ, ಮ್ಯಾಲಿನವ್ರು ಕೊಡ್ಬೇಕಾಗೈತಿ. ಇದೇ ಮಾತನ ಎಲ್ಲ ಕಡೆ ನೋಡ್ರಿ, ಯಾವುದೇ ಆಫೀಸ್ ಹೋಗ್ರಿ ಅಲ್ಲಿ ಅಧಿಕಾರಿ ನಮ್ಮ ಸ್ವಲ್ಪ ಏನು ಹಿಂಗೆ ಏನು ಮಾಡೋಲ್ರಿ, ನಮ್ಮ ಕೈಗೆ ಏನೂ ಇಲ್ಲ, ಮೇಲೆ ಹೇಳ್ತಾರೆ, ರೆಕಮೆಂಡ್ ಮಾಡ್ತಾರೆ, ನಾವು ತೊಗೋಬೇಕಾಗ್ತದೆ, ಕೊಡಬೇಕಾಗ್ತದೆ. ಅದಕ್ಕೂ ಅವರ ಹಚ್ತಾರೆ ಬಿಲ್ ರೀ, ಅವ್ರಿಗೆ ಹೇಳ್ತಾರೆ ಕೊಡ್ಬೇಕು ನಾವು ತಿಂಗಳ ಇಂತಿಷ್ಟು ಕಂತು ರೂಪದಾಗ. ಹೀಗಾಗಿ ಇಡೀ ವ್ಯವಸ್ಥೆನ ಅಧ್ವಾನ ಬೀಸಿಬಿಟ್ಟಿದ್ದಾರೆ ಈ ಅಧಿಕಾರ ಸೇವಾಗ. ಇವ್ರ ಮೇಲೆ ರಾಜಕಾರಣ ಹಾಕೋದು, ರಾಜಕಾರಣ ಮೇಲೆ ಇವ್ರು ಹಾಕೋದು. ಕಳೆದ ಸ್ವತಂತ್ರ ಸಿಕ್ಕಾಗಿನೂ ಇದೇ ಬೆಳೀತಾ ಬಂದದ್ರಿ ಇವತ್ತು. ಅದಕ್ಕಾಗಿ ಈ ಸಲ ಜನನು, ಅದರಲ್ಲೂ ವಿದ್ಯಾರ್ಥಿಗಳು, ಅದರಲ್ಲೂ ಮುಖ್ಯವಾಗಿ ಈ ಅಭ್ಯರ್ಥಿಗಳು ಈ ಒಂದು ವ್ಯವಸ್ಥೆಯನ್ನು ಬದಲಾಯಿಸಬೇಕಂತೇಳಿ ಬೆನ್ನತ್ತಿದ್ದಾರೆ. ಆ ದಿಶೆಯಲ್ಲೇ ನಮ್ಮ ಗೃಹ ಮಿನಿಸ್ಟರ್ ಇದ್ದಂತಹ ಆಗಿರುವಂಥ ಪ್ರಿಯಾಂಕಾ ಖರ್ಗೆ ಅವರು ಸಹಿತ ಸಾಕಷ್ಟು ಸಲ ಈ ಒಂದು ವ್ಯವಸ್ಥೆಯನ್ನು ಬದಲು ಮಾಡುವಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತೈತೆ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಆದರೆ ಆಗಬೇಕಲ್ಲ ವಾಸ್ತವವಾಗಿ ಅನ್ನೋದು ಈಗ ಮುಂದಿರೋ ಪ್ರಶ್ನೆ. ಇನ್ನೇನೋ ಈ ಇಡಿ ಒಳಗೆ ಕೆಲವೊಂದಿಷ್ಟು ಡೈರಿಗಳು ಸಿಕ್ಕವ, ಜ್ಞಾನೇಂದ್ರ ಅವರ ಕೈ ಬರೋದು ಸಿಕ್ಕಿದ್ದು, ಆ ಬರೋದ್ರೆ ಏನು ಬರೋದು, ಬ್ಯಾಂಕಿನ ವಹಿವಾಟುಗಳು, ದುಡ್ಡು ಅಮೌಂಟ್ ಎಲ್ಲಿ ಎಷ್ಟೆಷ್ಟು ಅದ, ಏನದ, ಇವೆಲ್ಲ ವಿಷಯಗಳಿರುತ್ತಿರುವಂಥ ಪುಸ್ತಕಗಳು ಸಿಕ್ಕಾವುದಿಲ್ಲ, ಪ್ರಿಂಟ್ ಹೊಡ್ಕೊಂಡಿದ್ದಾರೆ, ಮಾಡಿದ್ದಾರೆ. ಮತ್ತೇನೇನು ಗಂಗ್ವಾರ್ ಇಲ್ಲದ ಅವರಿಲ್ಲ ಊರಲ್ಲೇ, ಅವರಿಲ್ಲದ ಮನೆಯಲ್ಲೇ ಸಾಕಷ್ಟು ಸರ್ಚು ಮಾಡಿದ್ದಾರೆ. ಕೆಲವೊಂದು ವಿಷಯಗಳು, ವಸ್ತುಗಳು ಸಿಕ್ಕಿದವು ಅವ್ರಿಗೆ. ಇನ್ನು ಏನೇನು ಆಗ್ಬೋದು ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಈ IAS ಅಧಿಕಾರಿಯವರು ಗಂಗ್ವಾರ್ ಅವರು ಈ KPSC ಪರೀಕ್ಷೆ ನಿಯಂತ್ರಕರಾಗಿದ್ದರು. ನಿಯಂತ್ರಣ ಮಾಡೋದು ಗೊತ್ತದ, ಮಾರ್ಕ್ಸ್ ಹೆಚ್ಚು ಕಡಿಮೆ ಮಾಡೋದು, ಮತ್ತೇನೋ ಮಾಡೋದು, ಮತ್ತು ನಿಜವಾದ ಅಭ್ಯರ್ಥಿಗೆ ಅನ್ಯಾಯ ಮಾಡೋದು ಕೆಲಸಗಳು ಈ ಸಂದರ್ಭದಲ್ಲಿ ಆಗ್ತಾ ಇರ್ತಾವೆ ಅನ್ನುವಂಥದ್ದು, ಅದು ಆಗಿದೆ ಅನ್ನುವಂಥ ಆರೋಪಗಳು ಇವ್ರ ಮೇಲೆ ಅದಾವ. ನೋಡು ಏನಾಗ್ತದೆ. ಯಾಕಂತಂದ್ರೆ ಮುಖ್ಯವಾಗಿ ಇಲ್ಲೇ ಜ್ಞಾನೇಂದ್ರ ಗಂಗ್ವಾರ್ ಅವರು ಏನಪ್ಪ ಅಂತಂದ್ರೆ ಈ ವಿಷಯದಲ್ಲೇ, ಈ ಒಂದು ಪರೀಕ್ಷಾ ವಿಷಯದಲ್ಲೇ, ಅಂಕಗಳ ವಿಷಯದಲ್ಲೇ ಏನೋ ಗೋಲ್ಮಾಲ್ ಮಾಡಿದ್ದಾರೆ ಅನ್ನುವಂಥ ಒಂದು ಸ್ಪಷ್ಟ ಅಭಿಪ್ರಾಯದ. ಇನ್ನು ಇಡೀ ಇದ್ದಿದ್ದು ಯಾವ ರೀತಿಯಾಗಿ ಇವ್ರದ್ದೆಲ್ಲ ಏನು ಗಳಿಸಿದ್ರೆ ಏನಿಲ್ಲ ಹುಡುಕಿ ತೆಗೆದ ಇವ್ರಿಗೆ ಏನಾದರೂ ಶಿಕ್ಷೆ ಸಿಗುವಂಗೆ ಆಗ್ತದನ ಅನ್ನುವಂಥದ್ದು ಮತ್ತು ಭಾಳ ಜನ ಬಯಸ್ತಾ ಇದ್ದಾರೆ. ಎಕ್ಸಾಮ್ ಕೊಡಿದಂಥ ವ್ಯಕ್ತಿಗಳು ಇದಾಗಬೇಕಪ್ಪ, ತನಿಖೆ ಆಗಬೇಕು, ತಪ್ಪಿಸಿದ್ರೆ ಶಿಕ್ಷೆ ಆಗಬೇಕು ಅನ್ನೋದು ಅವರೆಲ್ಲರೂ ಬಯಕೆ. ಏನು ಸ್ವಚ್ಛ ಆಗ್ತದಪ್ಪ KPSC ಪೂರ್ಣದಲ್ಲೇ ನಮಗೆಲ್ಲರಿಗೂ ಒಂದು ಸ್ವತಂತ್ರ ಯಾವಾಗ ಸಿಗ್ತದೆ, ಸ್ವಂತ ಬರೆದು ಪಾಸ್ ಆಗುವಂಥದ್ದು ಅನ್ನೋದು ಈ ಎಲ್ಲ ಅಭ್ಯರ್ಥಿಗಳ, ಎಲ್ಲ ಯುವಕರ ಕನಸ. ನೋಡೋಣ ಅದನ್ನು ಈಗ. ಯಾಕಂದ್ರೆ UPSC ಸಹಿತ ಕಳಂಕ ತಗಲಿಕ್ಕತ್ತದ, ಅದು KPSC ಅಂತ ಹೇಳ್ತೈತೆ ಕಳಂಕ. ಆ ಕಳಂಕ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಪ್ರಾಮಾಣಿಕವಾಗಿ ಈ ಎಕ್ಸಾಮ್ ನೋಡೋದು ಅವ್ರು ರಿಸಲ್ಟ್ ಕೊಡುವಂಥ ವ್ಯವಸ್ಥೆ ಬರಲಿ ಅನ್ನೋಂಥ ಮಾತನ್ನು ಹೇಳ್ತಾ, ಇಡೀ ಶೋಧ ಮಾಡಿದ್ದು ಗಂಗ್ವಾರ್ ಅವ್ರ ಮನೆಯಲ್ಲಿ ಅದು ಯಥಾಯೋಗ್ಯದ ಕಾರಣ. ಈಗಾಗಲೇ KPSCಗಳಂಥ ಹಗರಣಗಳು, ಅದ್ರಲ್ಲಿ ಇವರು ಒಬ್ಬರು ಅದಾರಪ್ಪ, ಜ್ಞಾನೇಂದ್ರ ಗಂಗ್ವಾರ್ ಅವರು ಅನ್ನೋಂಥ ಮಾತದವ. ಆ ಮಾತು ಸತ್ಯ ಸುಳ್ಳ ತನಿಖೆ ಆಗಬೇಕು, ಶಿಕ್ಷೆ ಆಗಬೇಕು ಅಂತ ಹೇಳ್ತಾ, ತನಿಖೆ ಆಗ್ತದೋ ಶಿಕ್ಷೆ ಆಗ್ತದೆ ಏನು ನೋಡ್ತಾ, ಇದು ನಿಮ್ಮ ಲೈಕ್ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು H16 ನ್ಯೂಸ್ ಅರ್ಥ ದೇಶಿತ ಅನ್ನೋದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 74
11402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.